ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಾರಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಸಾಹೇಬ್ ಹಾಗೂ ಭೋವಿ ಸಮಾಜದ ಮುಖಂಡರು ಹಿರಿಯರು ಆದಂತ ರವಿಮಾಂಗ್ಲಣ್ಣವರೇ, ಈ ಬಾರಿಯ ರಜತ ಮಹೋತ್ಸವ ಕಾರ್ಯಕ್ರಮ ನಮ್ಮ ಸಮಾಜದ ಲೀಡರ್ಗಳೆಲ್ಲ ಹೇಳಿದ್ರು ನಮ್ಮ ರಾಜ್ಯದಲ್ಲೇ ಗೌರವ ಪಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಇಡೀ ರಾಷ್ಟ್ರವೇ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಹೊರಗಡೆ ಬಂದವರು ಬಹುಜನ ತುಂಬಾ ಜನ ಬಂದರು. ನಾವು ಸಹ ಸ್ವಲ್ಪ ಸಮಯ ಲೇಟ್ ಆಗಿ ಬಂದ್ವಿ. ಲೇಟ್ ಆಗಿ ಬಂದ ನಂತರ ಆ ವಾಹನ ನಿಲ್ಲಿಸೋ ಜಾಗದಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಜಾಗನೂ ಇಲ್ಲ. ಯಾವುದೋ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳು ದೊಡ್ಡ ರಾಷ್ಟ್ರ ನಾಯಕರುಗಳು ಬಂದು ಕಾರ್ಯಕ್ರಮ ಮಾಡ್ತಾರಲ್ಲ ಅಂತ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಅವರೆಲ್ಲ 300 ರೂಪಾಯಿ 500 ರೂಪಾಯಿ ಕೊಟ್ಟು ಆ ಕಾರ್ಯಕ್ರಮಗಳನ್ನು ಜನಗಳನ್ನು ಕರೆಸ್ತಾರೆ. ಸ್ವಾಮೀಜಿಗಳ ಒಂದೇ ಒಂದು ಆಹ್ವಾನ, ಒಂದು ಜಿಲ್ಲೆಗೆ ಬಂದ್ಬಿಟ್ಟು ನೀವು ನನ್ನ 25ನೇ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಹೇಳಿ ಏನು ಆಹ್ವಾನ ಕೊಟ್ಟಿದ್ರು, ಆ ಕಾರ್ಯಕ್ರಮಕ್ಕೆ ಯಾರು ಬರಲ್ಲ ಅಂತಿದ್ರು ಅಂತರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದ್ರು. ನಾವು ಅನ್ಕೊಂಡಿದ್ವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಅಷ್ಟೊಂದು ಹೆಚ್ಚಾಗಿ ಜನ ಬರಲ್ಲ, ಎಲ್ಲೋ ಬಂದ್ರೆ ಒಂದು 4 ಗಾಡಿ ತುಂಬೋದು ನಾವು ಅಂತ ಅನ್ಕೊಂಡಿದ್ವಿ. ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಭೋವಿ ಸಮಾಜ ಸಂಘಟನೆ ಮಾಡತಕ್ಕಂಥ ವಿಚಾರದಲ್ಲಿ ಏನಾದ್ರೂ ನಾವು ಪ್ರಯತ್ನ ಪಟ್ಟಿ ಮಾಡಿದ್ರೆ ಕುದುರೆ ಹೇಳಿದ್ವಿ ಬುದಿ ನಾವು 10 ಬಸ್ ಅನ್ನ ತುಂಬಿಸಬಹುದು. ನಾವು ತಾಲೂಕು ಅಧ್ಯಕ್ಷಗಳಂತ ಮಾತಾಡಿದೆ, ಎಲ್ಲಾ ತಾಲೂಕಲ್ಲಿ ಮಾತಾಡಿದ್ರೆ 10 ಬಸ್ ತುಂಬೋದು ಬುದಿ ಅಂತಂದೆ. ಅದಾದ ನಂತರ ಯೋಚನೆ ಮಾಡಿದ್ರೆ 21 ಬಸ್ಗಳ ವ್ಯವಸ್ಥೆ ಆಯ್ತು. 21 ಬಸ್ಗಳಲ್ಲಿ 1200 ಜನ ಅಂದ್ರೆ 1100 ಜನ ಬಸ್ಗಳಲ್ಲಿ ಮತ್ತೆ 50-60 ಜನ ತನ್ನ ಸ್ವಂತ ಕಾರ್ಗಳಲ್ಲಿ, ಅಣ್ಣ ನನಗೆ ಬಸ್ ಸಾಕಾಗಿಲ್ಲ ನನ್ನ ಕಾರಲ್ಲೇ ಬರ್ತೀನಿ ಅಣ್ಣ, ಅವನು ಬರೋದಿಲ್ಲೇ ತನ್ನ ಕುಟುಂಬರನ್ನ ಕರ್ಕೊಂಡ್ ಬಂದಿದ್ರು. ಬುದ್ಧ ಹೇಳಿದ್ರು ನೀನು ಬರಬೇಕು, ನಿಮ್ಮ ಮನೇನೂ ಬರಬೇಕು, ನಿಮ್ಮ ಮನೇಲಿ ನಾಯಿನೂ ಬರಬೇಕು ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಸಮಾಜ ಇವತ್ತು ಒಗ್ಗಟ್ಟಾಗ್ತಾ ಇದೆ. ನಾವೇನಾದ್ರೂ ಇದೇ ರೀತಿ ಆದ್ರೆ ಇವತ್ತೇನು ಸ್ವಾಮೀಜಿ ಅವರ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದ ನಾಯಕರುಗಳನ್ನು ಕರೆದಿದ್ರು, ಬಿಜೆಪಿ ಜೆಡಿಎಸ್ ಇನ್ನಿತರ ಎಲ್ಲಾ ಪಕ್ಷದವರು ಕರೆದಿದ್ರು. ಅಂದ್ರೆ ಒಂದು ಹೇಳ್ತಾರೆ ವಸುದೇವ ಕುಟುಂಬ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ಕುಟುಂಬ ನಮ್ಮ ಈ ಒಡ್ಡರ ಕುಟುಂಬ. ನಮ್ಮ ಸ್ವಾಮೀಜಿ ಅವರು ಅನ್ಕೊಳ್ಬೋದು ಇಲ್ಲಿ ಕೂತಿದ್ದಾರೆ ಒಬ್ಬರೇ ಕೂತಿದ್ದಾರೆ ಅಲ್ಲ, ಏನ್ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಏನ್ ಮಠಾಧೀಶರಿದ್ದಾರಲ್ಲ ಆ ಮಠಾಧೀಶರಿಗಳಿಗೆ ಅಧಿಪತಿ ಅಂತ ಏನಾದ್ರು ಇದ್ರೆ ಅದು ನಮ್ಮ ಭೋವಿ ಸ್ವಾಮೀಜಿಗಳು, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು. ಆ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಕಾವಿ ಆಗಿರ್ತಕ್ಕಂಥವ್ರೆ, ಕಾವಿ ಬಟ್ಟೆ ಅಂತಕ್ಕಂಥವ್ರೆ. ನಾವು ವೇದಿಕೆ ಹತ್ರ ಹೋದ್ವಿ, ನಮಗೆ ಜಾಗ ಸಿಗ್ಲಿಲ್ಲ, ಪಾಸ್ ಕೊಟ್ಟಿದ್ರು, ಪಾಸ್ ಫೇಲ್ ಆಯ್ತು. ಇನ್ನೊಂದು ಅಧ್ಯಕ್ಷರು ಬಂದ್ರು, ಸಿಗ್ಲಿಲ್ಲ. ನಂತರ ಸೀತಾರಾಮ್ ಅವ್ರು ಬಂದು ನಮ್ಮ ಕುದುರೆ ಬಂದೆ ನಮ್ಮ ಜಿಲ್ಲಾಧ್ಯಕ್ಷರು ಕಳ್ಸಪ್ಪ ನನಗೆ ಕರ್ಕೊಂಡು ಅಲ್ಲ ನೋಡಿದ್ರೆ ಜಾಗನೇ ಇಲ್ಲ. ನಮ್ಗೆಲ್ಲಪ್ಪ ಜಾಗ ಸೈಡಲ್ಲಿ ನಿಂತ್ಕೊಂಡ್ವಿ, ಪೂರ್ತಿ ಕಾವಿದಾಯಿತು. ಅಷ್ಟು ಜನಗಳು ಸಹ ಪೂಜ್ಯರನ್ನ ಅವರು ಪೂಜ್ಯರು, ಅವ್ರಿಗೂ ಇವರು ಪೂಜ್ಯರಾಗ. ನಾವು ಇನ್ನು ಯೋಚನೆ ಮಾಡ್ತಿದ್ದೀವಿ, ಅಪ್ಪ ಬರಪ್ಪ ಮಠಕ್ಕೆ ಹೋದ್ರೆ ಆ ಸ್ವಾಮೀಜಿ ಬಂದ ಅನ್ನೋ ಜನ ಇನ್ನೂ ಇದ್ದಾರೆ. ಅದು ಯಾವತ್ತು ತೊಲಗುತ್ತೋ ಅವತ್ತು ನಾವು ಗಟ್ಟಿಬದ್ರಾಗ್ತಿರ್ತೀವಿ. ಆಯ್ತಾ? ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಒಂದೇ ಬಂದಿದೆ ಈ ರಾಜ್ಯದಲ್ಲಿ. ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಸ್ವಾಮೀಜಿ ನಿಗಮದ ರವಿಮಾಂಗ್ಲ ಸಾಹೇಬರ ಅಧ್ಯಕ್ಷತೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಒಕ್ಕೂಟದ ಹೋರಾಟಗಳನ್ನು ನಡೆಸಿದ್ವಿ. ಆ ಹೋರಾಟಗಳ ವಿಚಾರವನ್ನ ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರ ಈಗ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ನಿಮ್ಮ ರಾಜ್ಯಗಳಲ್ಲಿ ಏನೇನು ವಾಸ್ತವ್ಯ ಇದೆ ಅದನ್ನು ಪರಿಗಣನೆ ಮಾಡಿ ನೀವು ಅದರ ನಿರ್ಧಾರ ತಗೋದಂತ ಹೇಳಿದೆ. ಆ ನಿರ್ಧಾರ ಇವತ್ತು ಆ ಒಕ್ಕೂಟದ ಮುಖಂಡರಾಗಿ ನಮ್ಮ ಸ್ವಾಮೀಜಿಯವರು ಇದ್ದರು. ಇವತ್ತು ಲಂಬಾಣಿ ಸಮಾಜ ನಮ್ಮನ್ನು ಕೇಳ್ತಿದ್ದಾರೆ, ನೀವು ಯಾಕೋ ಸ್ತಬ್ಧವಾಗಿದ್ರಿ, ನಿಮ್ ಸ್ವಾಮೀಜಿಯವರು ಸುಮ್ಮನೆ ಇದ್ದಾರೆ, ನಾವು ಮಾತ್ರ ಹೋರಾಟಕ್ಕೆ ಇಳಿಬೇಕಂತ ಹೇಳ್ತಿದ್ದಾರೆ. ಸ್ವಾಮೀಜಿಯವರು ಆ ವಿಚಾರವನ್ನ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಈ ಕಾರ್ಯಕ್ರಮ ಹೇಳಿದ್ವಲ್ಲ, ನನಗೆ ಪಾಸ್ ಸಿಕ್ಕಿಲ್ಲ, ನನಗೆ ಜಾಗ ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ ಅಂತಲ್ಲ, ಒಡ್ಡ ಹೊಸ್ತಿದ್ರು ಬೇರೆಯವ್ರು ಕೇಳಲ್ಲ, ಹೊಸ್ತಿದ್ರು ಕೇಳಲ್ಲ, ನಿಯತ್ಕಾರ ಆದ್ರೂ ತನ್ನ ಹೊಟ್ಟೆಗೆ ಹೊಸವಾಗಿದ್ದು ಚಿಂತೆ ಇಲ್ಲ. ತಾನು ಹೋಗಿ ಬೇರೆ ಕಡೆ ಹೇಳ್ತಿದ್ದ, ನನ್ನ ಕಾರ್ಯಕ್ರಮ ಅಭೂತಪೂರ್ವ ಆಯ್ತು. ಟಿವಿ ಮಾಧ್ಯಮಗಳು ನೋಡ್ತಿರ್ತಕ್ಕಂಥ ಬೇರೆ ಪಕ್ಷದ ಬೇರೆ ರಾಜಕಾರಣಿಗಳೆಲ್ಲ ಏನ್ ಸ್ವಾಮೀಜಿಗಳಪ್ಪ ನಿಮ್ಮವರು, ಏನ್ ಜನ ಸೇರಿಸಿದ್ರಪ್ಪ ನೀವು, ಆಡಿ ಹೊಗಳು ನಮ್ಮನ್ನ ನೋಡಿ. ನಾವ್ ಯಾರನ್ನ ನೋಡಿ ಹೊಗಳಬೇಕು? ನಮ್ಮ ಪೂಜ್ಯರನ್ನ ನೋಡಿ ಹೊಗಳಬೇಕು. ನಾವು ಪೂಜ್ಯರನ್ನ ನಾವೆಷ್ಟು ಮೇಲೆ ಕಲಿಸ್ತೀವೋ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕಾವಿದಾರಿಗಳ ಒಕ್ಕೂಟದ ಮಹಾ ಅಧ್ಯಕ್ಷರಾಗಿ ಮುಂದೊಂದು ದಿನ ನಮ್ಮ ಸ್ವಾಮೀಜಿಗಳು ಹಾಗೆ ಆಗ್ತಾರೆ.
ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಏನ್ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲಾ ಜಿಲ್ಲಾಧ್ಯಕ್ಷರಿಗೂ ಮತ್ತು ಈ ರಾಜ್ಯದ ನಮ್ಮ ಸಮಾಜದ ಹಿರಿಯರು ರವಿ ಮಕ್ಕಳಣ್ಣವ್ರ ಬಗ್ಗೆ ಹೇಳಬೇಕು ನಾವು. ಯಾಕೆಂತಂದ್ರೆ ಅವ್ರಿಗಾಗಿರ್ತಕ್ಕಂಥ ವಯಸ್ಸಲ್ಲಿ ನನಗೆಲ್ಲ ಒಂದು ಕಿಡಿ 10% ಆಗಿಲ್ಲ. ನನಗೆ ಈಗಲೇ ಬೇಡಪ್ಪ ಆ ಹಳ್ಳಿಗೆ ಹೋಗೋದು ಬೇಡ, ಈ ಹಳ್ಳಿಗೆ ಹೋಗೋದು ಬೇಡ, ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರೆ ಸಾಕಡಪ್ಪ ಅಂತ ಹೇಳ್ತೀವಿ. ಆದ್ರೆ ಆ ವಯಸ್ಸಲ್ಲಿ ಇಂಥ ಕಾರ್ಯಕ್ರಮಕ್ಕೂ ಬೆಂಬಲಿತ ಬಂದಿದ್ದಾರೆ. ಇಲ್ಲ ಹೋಗಿ ತಾವು ಮಾಡ್ತೀನಿ ಅಂತ ಹೇಳ್ಬೋದಿತ್ತು. ಇಂಥ ಲೀಡರ್ ಇರೋದ್ರಿಂದಲೇ ನಮ್ಮ ಸ್ವಾಮೀಜಿಗಳು ಇನ್ನೂ ಇಂಥ ಕಾರ್ಯಕ್ರಮ 16 ಮಾಡ್ತಾರೆ. ಅವ್ರ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸಾಧ್ಕೊಳ್ಳೋಣ. ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಾವೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಆದ್ರೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಆಗ್ಲೂ ಸಹ ನನ್ನ ಬೈಕೊಟ್ಟಿದ್ರು. ನನ್ನ ಹೆಸರೇ ಪರಿಚಯ ಮಾಡ್ಕೊಳ್ಳಿಲ್ಲ. ಜಿಲ್ಲಾ ಭೋವಿ ಸಮಾಜ ಚಿಕ್ಕಮಗಳೂರು, ನನ್ನ ಹೆಸರು ಕೊಲ್ಲಾಭೋವಿ ಅಂತ. ಸಮಯ